ನೀನ್ ಅವಳನ್ನ ಸರಿಯಾಗಿ ಬೆಳೆಸಿದ್ರೆ ಅವಳಿಂದ ಆಗ್ತಿರ್ಲಿಲ್ಲ ರೀ. ಏನು ಸೂರ್ಯ, ಮಗಳು ಮಗಳು ಅಂತ ಕಲಾಗಿಂತಲೂ ಅಮ್ಮನ್ನ ಹೆಚ್ಚು ಮುದ್ದು ಮಾಡ್ದವ್ ನೀನು. ನಿನ್ ತರನೇ ಅವಳನ್ನ ಬೆಳೆಸ್ದೆ, ನಂದನಲ್ಲಿ ದ್ವೇಷ ಹುಟ್ಟು ಹಾಗೆ ಮಾಡ್ದೆ. ಆದ್ರೆ ಅವಳು ಇವತ್ತು ನಂದನ್ ಪರ ನಿಂತಿದ್ದಾಳೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಆ ನಂದನ್ ಒಳ್ಳೆತನ. ನಂದನ್ ಮನೆಯಲ್ಲಿ ಅವಳಿಗೆ ತೋರಿಸ್ತಾ ಇರೋ ಪ್ರೀತಿ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಸುಮ್ನೆ ಕಲಾ ಮೇಲೆ ಗೂಬೆ ಕೂಡಿಸ್ತಾ ಇದೀಯಲ್ಲ. ಸಾಕ್ ನಿಲ್ಸಮ್ಮ. ಆ ಮನೆ ಅವಳಿಗೆ ಪ್ರೀತಿ ಕೊಟ್ಟಿದ್ಯಾ? ನಾವೇ ಅವಳು ಕಷ್ಟ ಕೊಟ್ಟಿದ್ವಾ? ನಾವು ಪ್ರೀತಿ ತಾನೇ ಕೊಟ್ಟಿದ್ದು, ಅದಕ್ಕೆ ಅವಳು ದ್ರೋಹ ಬಗ್ದಿದ್ದಾಳೆ. ಅವಳೀಗ ನನ್ನ ತಂಗಿಯಾಗಾಗ್ಲಿ ನಿಮ್ಮ ಮಗಳಾಗಾಗ್ಲಿ ಉಳ್ದಿಲ್ಲ ದೊಡ್ಡಪ್ಪ. ಅವಳೀಗ ನಂದನ್ ಸೊಸೆ ಒಲಬನ್ ಹೆಂಡತಿ ಅಷ್ಟೇ. ಅವಳು ಬದಲಾಗಿದ್ದಾಳೆ, ನಾವು ಬದಲಾಗ್ಬೇಕು. ಇಷ್ಟು ದಿನ ನಂದ ನಮ್ಗೆ ಏನೆಲ್ಲ ಕಷ್ಟ ಕೊಟ್ಟ, ಒಂದೊಂದೂ ನಾಲ್ಗೆ ಕಚ್ಚಿ ಸಹಿಸ್ಕೊಂಡಿದ್ದೀವಿ. ಅವನು ಕೊಡೋ ಪ್ರತಿ ಏಟು ನಮಗೆ ತಿರುಗೇಟಾಯ್ತು, ಅದು ಸಹಿಸ್ಕೊಂಡಿದ್ದೀವಿ. ಇನ್ನ ಸುಮ್ಮನೆ ಇರೋ ಮಾತೇ ಇಲ್ಲ, ನಾವು ತಿರುಗಿಸಿ ಕೊಡ್ತಾನೆ ಇರಬೇಕು. ಕೊಡೋಣ, ಎಲ್ಲವೂ ವಾಪಸ್ ಕೊಡೋಣ. ನನ್ನ ಮಗಳನ್ನ ಮುಂದೆ ಇಟ್ಕೊಂಡು ನನ್ನ ಮೇಲೆ ಬಾಣ ಬಿಡ್ತಾನ. ಇನ್ಮೇಲೆ ಆ ಬಾಣನ ನಾನ್ ಬಿಡ್ತೀನಿ. ತಾಕತ್ತಿದ್ರೆ ನನ್ ಮೇಲ್ ಗೆಲ್ಲಿ. ಗಿರ್ಜಾ, ಯಾಕೆ ಹಾಗೆ ನೋಡ್ತಾ ಇದೀಯಾ? ರೀ, ಇದು ನಿಜವಾಗ್ಲೂ ನೀವೇನಾ? ಅಂದ್ರೆ? ಅಲ್ಲ, ನಮ್ಮ ಮಕ್ಕಳೆಲ್ಲ ಶ್ರೀಕಂಠಕ್ಕೆ ಹೊಡೆದ್ರು, ನಮ್ಮ ಅಣ್ಣಂದ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಮನೇಲಿ ಆಗ್ತಾನೆ ಚಪ್ರಶಾಸ್ತ್ರ ಮುಗ್ದು ನಾಂತಿ ಶಾಸ್ತ್ರ ನಡೀತಿತ್ತು. ಆಗ ಪೊಲೀಸವರು ಮನೆಗೆ ನುಗ್ಗಿ ಮಕ್ಕಳನ್ನೆಲ್ಲ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋದ್ರು. 3 ಮಕ್ಕಳು ಬೆಳಗಿಂದ ಸಾಯಂಕಾಲದವರೆಗೂ ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ರು. ಇದನ್ನೆಲ್ಲ ನೋಡಿ ನೀವು ಮನೆಗೆ ಬಂದು 3 ಮಕ್ಕಳಿಗೆ ಬೈತೀರಾ ಅಂತ ತುಂಬಾ ಹೆದರ್ಬಿಟ್ಟಿದ್ದೀರಿ. ಅದಕ್ಕೆ ನೀವು ಮಕ್ಕಳನ್ನ ಬೈಯೋದಕ್ಕಿಂತ ಮುಂಚೆ ನಾನೇ ಬೈದ್ಬಿಟ್ರೆ ಆಗ ನೀವು ಸುಮ್ಮನಾಗ್ತೀರಾ ಅನ್ಕೊಂಡ್ರೆ ನೀವು ಬಂದು ನನ್ನ ಬಾಯೇ ಮುಚ್ಚಿಸ್ಬಿಟ್ರಿ. ಅದಕ್ಕೆ ಕೇಳ್ತಾ ಇದ್ದೀನಿ, ಇದು ನಿಜವಾಗ್ಲೂ ನೀವೇನಾ? ಗಿರ್ಜಾ, ನನ್ನ ಮಕ್ಕಳು ಮಾಡಿದ ತಪ್ಪೆ. ಅವರು ಶ್ರೀಕಂಠನ್ಗೆ ರಕ್ತ ಬರೋ ಹಾಗೆ ಹೊಡೆದ್ರೆ ಅದನ್ನ ಸರಿ ಅಂತ ವಹಿಸ್ಕೊಂಡು ಬರೋನು ನಾನಲ್ಲ. ಆದ್ರೆ ಇವತ್ತು ನಾನು ಯಾಕೆ ಅವ್ರಿಗೇನು ಹೇಳಿಲ್ಲ ಗೊತ್ತಾ ನಿಂಗೆ? ಈ ಪ್ರಪಂಚದಲ್ಲಿ ಕೊಲೆ, ಸುಲಿಗೆ, ಕಳ್ತನ, ಹುಡುಗಿರ್ನ ರೇಗಿಸ್ಕೊಂಡು ಬೇಡದೇ ಇರೋ ವಿಚಾರಕ್ಕೆ ಹೊಡೆದಾಡ್ಕೊಂಡು ಜೈಲ್ಗೆ ಹೋಗಿರೋರು ತುಂಬಾ ಜನ ಇದ್ದಾರೆ ಗಿರ್ಜಾ. ಆದ್ರೆ ನನ್ನ ಮಕ್ಕಳು ಯಾರೋ ಒಬ್ಬ ನನ್ನ ಮೇಲೆ ಕೈ ಮಾಡ್ದ ಅಂತ ಅವನಿಗೆ ಹೊಡೆದು ಸ್ಟೇಷನ್ಗೆ ಹೋದ್ರು. ಹೊಡೆದಾಟದ ಪರಿಣಾಮ ಏನಾಗತ್ತೆ ಅಂತ ಗೊತ್ತಿದ್ರು ನನ್ನ ಮಕ್ಕಳು ಈ ಕೆಲಸ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಗಿರ್ಜಾ? ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ, ಭಕ್ತಿ, ಗೌರವ ಗಿರ್ಜಾ. ಒಬ್ಬ ಅಪ್ಪನಾಗಿ ಮಕ್ಕಳು ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾದ್ಮೇಲೂ ಅವ್ರಿಗೆ ಬೈಯಕ್ಕೆ ಹೇಗೆ ಮನ್ಸು ಬರುತ್ತೆ ಗಿರ್ಜಾ? ಹಾಗಂತ ಇದೇ ಮಾತನ್ನ ಮಕ್ಕಳ ಮುಂದೆ ಹೇಳಿದ್ರೆ ನಾವ್ ಏನ್ ಮಾಡಿದ್ರು ಅಪ್ಪ ಏನು ಹೇಳಲ್ಲ, ನಾವು ಮಾಡಿದ್ದೇ ಸರಿ ಅಂತ ಹೆಚ್ಕೊಂಡ್ಬಿಡ್ತಾರಲ್ವಾ? ಅದಕ್ಕೆ ನಾನು ಏನು ಹೇಳ್ದೆ ಸುಮ್ಮನಾಗ್ಬಿಟ್ಟೆ ಗಿರ್ಜಾ. ನಿಜಕ್ಕೂ ಇಂಥ ಮಕ್ಕಳು ಪಡೆಯೋಕೆ ತುಂಬಾ ಪುಣ್ಯ ಮಾಡಿದ್ವಿ. ಅಪ್ಪಪ್ಪ,
ಪ್ರೀತಿ ಮಾಡೋ ವಿಚಾರದಲ್ಲಿ ಅಪ್ಪ ಮಕ್ಕಳು ಎಲ್ಲ ಪೈಪೋಟಿದೆ. ಯಾರು ಯಾರನ್ನೋ ಬಿಟ್ಕೊಡಲ್ಲ, ಯಾರು ಯಾರಿಗೂ ಕಮ್ಮಿ ಇಲ್ಲ. ಇಂಥ ವಿಷಯದಲ್ಲಿ ನಿಮ್ ಮಧ್ಯೆ ಬಂದ್ರೆ ನಾವು ಮಂಗ ಆಗ್ತೇವೆ ಅಷ್ಟೇ. ಹೌದು, ಮತ್ತೆ ರಕ್ತ ಸಂಬಂಧನೇ ಹಾಕಲ್ವ ಗಿರ್ಜಾ? ಕೇಶವ ಮೀನನ್ ಮದುವೆ ಆದ, ವಲ್ಲಭ ಅಮೂಲ್ಯನ್ ಮದುವೆ ಆದ. ನಾನ್ ಮದುವೆ ಮಾಡೋವರೆಗೂ ಕಾಯ್ದೆ. ಅವರೇ ಮದುವೆ ಆಗಿ ಬಂದಿದ್ದು ತಪ್ಪೇ ಆದ್ರು ಗಿರ್ಜಾ. ಒಳ್ಳೆ ಸೊಸೆ ಅಂದ್ರನೆ ಮನೆಗೆ ತಂದಿದ್ದಾರೆ ಗಿರ್ಜಾ. ಹಲೋ ಮಾಧವ, ನೀನ್ ಹುಷಾರಾಗಿದ್ಯಾ ತಾನೇ? ಹಾ. ಮತ್ತೆ ಬೆಳಿಗ್ಗೆಯಿಂದ ನಿಂಗೆ ಫೋನ್ ಮಾಡ್ತಾ ಇದ್ದೀನಿ. ಯಾಕೆ ನನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ ನೀನು? ಹಲೋ ಮಾಧವ. ಹಾ. ನಿನ್ನೆ ಕೇಳ್ತಾ ಇರೋದು, ಏನಾಯ್ತು? ಏನೂ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಸಾರಿ. ಮಾಧವ, ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ಯಾ ಅಂತ ಅನ್ಸ್ತಿದೆ. ಯಾಕಿಷ್ಟೊಂದು ಡಲ್ ಆಗಿದ್ಯಾ? ಹಾಗೆಲ್ಲ ಏನೂ ಇಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಾಲ್ ಮಾಡೋಕ್ಕಾಗಿರ್ಲಿಲ್ಲ. ಮಾಧವ ನೋಡು, ಏನೇ ಸಮಸ್ಯೆ ಇದ್ರೂನು ನನ್ನ ಹತ್ರ ಹೇಳ್ಕೊ. ನನ್ ಕಷ್ಟಕ್ಕೆ ನೀನಾಗಿದ್ಯಾ, ನಿನ್ ಕಷ್ಟ ಏನೇ ಇದ್ರೂನು ನಿನ್ ಜೊತೆ ನಾನ್ ನಿಲ್ತೀನಿ. ಪ್ಲೀಸ್ ನನ್ನ ಹತ್ರ ಹೇಳ್ಕೊ ಮಾಧವ, ಯಾವ್ದೇ ತರದ ಹೆಸಿಟೇಷನ್ ಬೇಡ. ಹಲೋ. ಸುಕನ್ಯಾ, ನಂಗೆ ಸ್ವಲ್ಪ ತಲೆನೋವ್ತಾ ಇದೆ, ನಾಳೆ ಕಾಲ್ ಮಾಡ್ತೀನಿ. ಸ್ಟೇಷನಲ್ಲಿ ಏನಾಯ್ತು ಗೊತ್ತಾ ಗಿರ್ಜಾ? ನಮ್ ಬಾವಿ ಸೊಸೆ ಪ್ರಿಯಾ, ಅವಳೇನ್ ಕಮ್ಮಿ ಇಲ್ಲ. ಅವಳು ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ರು. ನಾವಾದ್ರೂ ಕೂಡ ಸ್ಟೇಷನ್ ಮೆಟ್ಲ್ ಹತ್ತಿರೋರ್ ಸಂಬಂಧ ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ವೋ ಏನೋ. ಆದ್ರೆ ಅವರು ಸ್ವಲ್ಪನೂ ಯೋಚನೆ ಮಾಡದೆ ನಮ್ ಬೆನ್ನಂಗ್ ನಿಂತಿದ್ರು. ಅವರು ನನ್ನನ್ನು ವಿಚಾರಿಸ್ಕೋತಾ ಇದ್ರು, ಮಾಧವನ್ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ರು. ಪ್ರಿಯಾ ಅಂತೂ ಅಳ್ತಾನೆ ಇದ್ಲು. ಇದರಲ್ಲೇ ಗೊತ್ತಾಗತ್ತೆ ಗಿರ್ಜಾ, ಪ್ರಿಯಾ ಮದುವೆಗಿಂತ ಮುಂಚೆ ನಮ್ಮನ್ನೆಲ್ಲ ತನ್ನವರು ಅಂತ ಅನ್ಕೊಂಡಿದ್ದಾಳೆ. ಎಷ್ಟು ಹುಡುಗಿರು ಈ ತರ ಇರ್ತಾರೆ ಗಿರ್ಜಾ. ಇದಕ್ಕೆಲ್ಲ ಕಾರಣ ಅವ್ರ ಅಪ್ಪ ಅಮ್ಮನ ಸಂಸ್ಕಾರ. ತುಂಬಾ ಒಳ್ಳೆ ಜನ ಗಿರ್ಜಾ. ಒಂದು ಕ್ಷಣಕ್ಕೆ ನಾನೇ ಅವ್ರ ಮುಂದೆ ಸಣ್ಣವನಾಗ್ಬಿಟ್ಟೆ. ಇವತ್ತು ನನ್ನ ಜೀವನ ಸಾರ್ಥಕ ಅಂತ ಅನ್ನಿಸ್ತಾ ಇದೆ ಗಿರ್ಜಾ. ಅಪ್ಪನಿಗೋಸ್ಕರ ನಿಂತ್ಕೊಳ್ಳೋ ಮಕ್ಕಳು, ಮಾವನ ಮರ್ಯಾದೆ ಉಳಿಸೋ ಅಳಿಯ, ತವ್ರ ಮನೆಗಿಂತ ಗಂಡನ ಮನೆನೇ ಹೆಚ್ಚು ಅಂತ ತೋರಿಸ್ಕೊಟ್ಟೆ ಸೊಸೆ, ಕಷ್ಟಕ್ಕೆ ಹೆಗಲು ಕೊಡೋ ಭೀಕರು, ಇವ್ರನ್ನೆಲ್ಲ ನೋಡಿ ನನ್ನ ಮನಸ್ಸು ತುಂಬಿಡ್ತ ಗಿರ್ಜಾ. ಇನ್ನು ಒಂದೇ ಒಂದು ಕೆಲಸ ಬಾಕಿ ಇದೆ ಗಿರ್ಜಾ, ಮಾಧವನ ಮದುವೆ. ಯಾವುದೇ ವಿಘ್ನ ಇಲ್ಲದೆ ಅಚ್ಚುಕಟ್ಟಾಗಿ ಅದೊಂದು ಮದುವೆ ನಡೆದು ಬಿಟ್ರೆ ನನ್ನ ಜನ್ಮ ಪಾವನೆ ಗಿರ್ಜಾ. ನನ್ಗಿನ್ನೇನು ಬಿಡೋ ಗಿರ್ಜಾ, ನನ್ಗೇನು ಬೇಡ. ಅಪ್ಪ, ಅಮ್ಮ, ಅಪ್ಪ. ಏನಾಯ್ತು ಇವ್ನಿಗೆ? ಇಷ್ಟೊಂದು ಹೊರಲಾಡ್ತಿದ್ದಾನಲ್ಲ. ಅಪ್ಪ, ಪೊಲೀಸರು ಏನಾದ್ರು ಹೊಡೆದಿರ್ಬೋದಾ?
ಕಾಡ್ ಪಾಪ, ಏ ಕಾಡ್ ಪಾಪ. ಯಾರು ಕರಿಬೇಕು, ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಶರ್ಟ್ ತೆಗಿ. ಏಯ್ ಕರಿಬೇಕು, ಏನಾಯ್ತು ನಿನ್ಗೆ ಮಧ್ಯರಾತ್ರಿಲಿ? ಶರ್ಟ್ ತೆಗಿ ಅಂತೆಲ್ಲ ಹೇಳ್ತಿದ್ಯಾ? ಸಾರಿ, ನನಗೆ ನಿನ್ ಮೇಲೆ ಆತರ ಎಲ್ಲ ಫೀಲಿಂಗ್ಸ್ ಇಲ್ಲ. ಚೀ 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 ಚೀ, ಕೆಟ್ಟದಾಗೆಲ್ಲ ಯೋಚನೆ ಮಾಡ್ಬೇಡ. ಆತರ ಸೀನ್ ಎಲ್ಲ ಏನೂ ಇಲ್ಲ. ಪೊಲೀಸರು ಹೊಡೆದಿಲ್ಲ ಅಂತ ನೀನ್ ಬಿಲ್ಡಪ್ ತಗೊಳ್ಬೋದು, ಆದ್ರೆ ಪೊಲೀಸರು ಚೆನ್ನಾಗ್ ಗೂಸ ಕೊಟ್ಟಿದ್ದಾರೆ ಅಂತ ನಂಗೆ ಗೊತ್ತು. ಅದಕ್ಕೆ ಶರ್ಟ್ ತೆಗಿ, ಆಯಿಂಟ್ಮೆಂಟ್ ಹಚ್ತೀನಿ. ನನಗೇನು ಆಗಿಲ್ಲ, ನೀನೇನ್ ತೊಂದ್ರೆ ತಗೋಬೇಡ, ಹೋಗ್ ದಬಾಕೋ. ವಲ್ಲಭ, ಪೊಲೀಸರು ತುಂಬಾ ಹೊಡೆದ್ರ? ತುಂಬಾ ನೋವಾಗ್ತಿದ್ಯೇನೋ? ಏಯ್ ಕೋತಿ, ಏನಾಗಿದೆ ನಿನ್ಗೆ? ಪೊಲೀಸರು ನನ್ಗೆ ಹೊಡಿಯಕ್ಕೆ ನಾನೇನು ಮರ್ಡ್ರು ಕಿಡ್ನಾಪ್ ಮಾಡಿರೋ ಕ್ರಿಮಿನಲ್ ಅನ್ಕೊಂಬಿಟ್ಟ? ಏನೋ ನಿಮ್ಮ ಅಣ್ಣಂಗೆ 2 ಏಟ್ ಹೊಡೆದೆ, ಅವಾಗ ಅವ್ರ ಹುಡುಗರು ನನ್ನನ್ನು ಲಾಕ್ ಮಾಡ್ಕೊಂಡು ನನಗೂ 2 ಏಟ್ ಹೊಡೆದ್ರು. ಅಷ್ಟಕ್ಕೂ ಈ ವಲ್ಲಭ ಯುದ್ಧ ಮಾಡಕ್ಕೆ ಅಂತ ನಿಂತ ಮೇಲೆ ಸೈನಿಕರನ್ನ ಲೆಕ್ಕ ಹಾಕಲ್ಲ. ನೋಡು, ಹಠ ಹಿಡಿಬೇಡ. ಅದೆಷ್ಟ್ ಗಾಯ ಆಗಿದೆ ಏನಾಗಿದೆ ಅಂತ ನಾನು ನೋಡ್ತೀನಿ. ಶರ್ಟ್ ತೆಗಿ. ಏಯ್, ನನಗ್ ಗಾಯ ಆದ್ರೆ ಅದ್ ನನಗೆ ಕಣೆ, ಅದರಿಂದ ನಿನಗೇನಾಗ್ಬೇಕು? ಇಷ್ಟಕ್ಕೂ ಈ ಡವ್ ಎಲ್ಲ ಮಧ್ಯರಾತ್ರಿಗೆ ಯಾಕೆ? ಫಸ್ಟ್ ಆಫ್ ಆಲ್, ನಿನಗೆ ಇಷ್ಟು ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು ಅಂತ? ನನ್ ಗಾಯನ ನಾನು ಹೆಂಗ್ ವಾಸಿ ಮಾಡ್ಕೊಳ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೋಗ್ ದಬಾಕೋ, ಬಂದ್ಬಿಟ್ಲು ಗಾಯ ವಾಸಿ ಮಾಡ್ತೀನಿ ಅನ್ಕೊ. ಏನ? ನಾನು ಅವಾಗಿಂದ ನೋಡ್ತಾನೆ ಇದೀನಿ, ವಟ್ಟ 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 ಅನ್ಕೊಂಡು ನಾನ್ ಸೆನ್ಸ್ ತಗೊಂಬಂದು. ನಿಂದೇನಾದ್ರೂ ಮರದ ಬಾಯಿ ಆಗಿದ್ರೆ ಇಷ್ಟೊತ್ತೆ ಮುರ್ದೆ ಹೋಗ್ಬಿಡ್ತಿತ್ತೇನೋ. ಏನ್ ನೋಡ್ತಿದ್ಯಾ? ಶರ್ಟ್ ತೆಗಿ. ತೆಗ್ದಿಲ್ಲ ತಟ್ಬಿಡ್ತೀನಿ. ತೆಗಿ ಸುಮ್ನೆ, ತೆಗಿಯೋ ನೀನು. ತಿರ್ಗು ಆ ಕಡೆ, ತಿರ್ಗು ಆ ಕಡೆ, ತಿರ್ಗೋ ನೀನ್. ತುಂಬಾ ನೋವಾಗ್ತಾ ಇದೆಯಾ? ಸಾರಿ. ವಲ್ಲಭ, ಇನ್ನೊಂದ್ 2 ದಿನ ನೀನ್ ಆ ಕಡೆನೆ ಮಲ್ಕೋ. ಈ ಕಡೆ ತಿರ್ಕೊಂಡ್ ಮಲ್ಕೊಂಡ್ರೆ ಗಾಯ ರಬ್ಬಾಗಿ ನಿಂಗೆ ಇನ್ನೂ ತುಂಬಾ ನೋವಾಗ್ಬೋದು, ಸರಿನಾ? ಗುಡ್ ನೈಟ್. ಇವಳು ಒಳ್ಳೆಯವಳ ಕೆಟ್ಟವಳ? ಕಾಲೇಜಲ್ಲಿ ನಾಟಕ ಮಾಡ್ದಂಗೆ ಇಲ್ಲೂ ಡವ್ ಹೊಡಿತಾವಳ? ಆಯಿಂಟ್ಮೆಂಟ್ ಹಾಕಿದ್ದು ಒಳ್ಳೇದಾಯ್ತು. ಅತ್ತೆ, ಬ್ಲೌಸ್ ರೆಡಿ ಆಗಿದೆ ಅಂತ ಹೇಳ್ತಾ ಇದ್ರು. ಇವತ್ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇಸ್ಕೊಂಡ್ ಬರಕ್ ಹೋಗೋಣ, ಆಯ್ತಾ? ಹೌದು ಕಣೆ, ಅದೆಂತದ್ದು ಮಿಷಿನ್ ಬ್ಲೌಸ್ ಒಂದ್ ಬೇರೆ ಹೇಳ್ತಿದಾನೆ. ಅದ್ ಹೆಂಗ್ ಹೊಲ್ದಿರ್ತಾನೋ ಏನೋ. ಅಯ್ಯೋ ಅತ್ತೆ, ನಾನ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಅಲ್ವಾ, ಚೆನ್ನಾಗೇ ಹೊಲ್ದಿರ್ತಾನೆ. ಸರಿ ಅಮ್ಮ, ಆದ್ರೂ ಈ ಮದ್ವೆ ಸಲುವಾಗಿ ನಿಮ್ಮ ಅಪ್ಪಂಗ್ ತುಂಬಾ ಖರ್ಚು ಮಾಡಿಸ್ತಿದ್ದೀನೇನೋ ಅನ್ಸುತ್ತೆ. ಅತ್ತೆ, ಬ್ಲೌಸ್ ಖರ್ಚಲ್ವಾ? ಅದ್ ನಮ್ ಕೇಶವ ನೋಡ್ಕೊತಾನೆ. ಹೌದೇನೆ? ಅಯ್ಯೋ ನನ್ ಮುದ್ದು ಬಂಗಾರ. ಹಾಗಾದ್ರೆ ವಿನಾ, ಇನ್ನ 2 ಬ್ಲೌಸ್ ಇದೆಯಲ್ಲ, ಅದಕ್ಕೊಂದ್ ಬಂದ್ಬಿಡೇನ್ವಾ? ಸರಿ ಅತ್ತೆ. ಹಾ, ಕೊಡಿ. ಅಲ್ಲ, ನನ್ನ ಸಂಭಾವನೆಗೆ ಕುತ್ತು ಬರುವ ಸಂಭವ ಇದು ಯಾವಾಗಾಯ್ತು? ಜಸ್ಟ್ ಕೇಶವ. ಮದ್ವೆ ಆದ್ಮೇಲೆ ನಾನು ಯಾವ ಕಮಿಟ್ಮೆಂಟ್ ತಗತ್ತಲ್ಲ, ಯಾಕಂದ್ರೆ ನೀನೇ ಇದೆಯಲ್ಲ ಪರ್ಮನೆಂಟ್ ಕಮಿಟ್ಮೆಂಟ್. ಅಯ್ಯೋ ಅತ್ತೆ, ಕಾಫಿ ಹೇಗಾಗಿದೆ? ಚೆನ್ನಾಗಿದೆ ಅಮ್ಮ. ಅದಲ್ಲ ಅತ್ತೆ, ಹಿರಿ ಸೊಸೆ ಮಾಡೋ ಕಾಫಿ ಚೆನ್ನಾಗಿರುತ್ತೋ ಅಥವಾ ಈ ಕಿರಿ ಸೊಸೆ ಮಾಡೋ ಕಾಫಿ ಚೆನ್ನಾಗಿರುತ್ತೋ ಅಂತ ಹೇಳಿ. ಅಮ್ಮು, ಅದೇನಂದ್ರೆ ನೀವಿಬ್ರು ಕಾಫಿನ ಅಚ್ಚುಕಟ್ಟಾಗಿ ಮಾಡ್ತೀವಿ ಅನ್ನೋದ್ ಬಿಟ್ಟು ಒಬ್ರ ಹೆಸರು ಹೇಳಿ ಅತ್ತೆ. ಹಾ,
ಗೊತ್ತಾ, ನಮ್ ಮೀನಾ ಕಾಫಿನ ಸ್ಟ್ರಾಂಗ್ ಆಗಿ ಚೆನ್ನಾಗ್ ಮಾಡ್ತಾಳೆ. ಅವಳು ಮಾಡೋ ಕಾಫಿ ಕುಡಿದ್ರೆ ಎಂತ ತಲೆನೋವಿದ್ರೂ ಹೋಗ್ಬಿಡುತ್ತೆ. ಅದೇ ನಮ್ಮ ಅಮ್ಮ ಕಾಫಿನ ಹಿತವಾಗಿ ಮಾಡಿರ್ತಾಳೆ ನೋಡು, ಹೀಗೆ ಕುಡಿತಾ ಇದ್ರೆ ಇನ್ನು ಕುಡಿಯೋಣ ಅನ್ಸುತ್ತೆ. ಆಹಾ ನನ್ ಬಂಗಾರ ಅತ್ತೆ, ಎಷ್ಟ್ ಚೆನ್ನಾಗ್ ಡವ್ ಮಾಡ್ತೀರಾ. ಏನಂದ ನೀನು? ಈ ಅತ್ತೆಂದ್ರ ಬುದ್ಧಿ ನನಗ್ ಗೊತ್ತಿಲ್ವಾ? ಒಳಗೊಂದು ಹೊರಗೊಂದು ಅಲ್ವೇನೋ ಕೇಶ್ವ? ಕರೆಕ್ಟ್ ಮೀನಾ. ಏಯ್ ಏನು, ನಾನು ಒಳಗೊಂದು ಹೊರಗೊಂದು ಮಾಡ್ತೀನಾ? ಹೋಗು, ಇಡೀ ಪ್ರಪಂಚದಲ್ಲಿ ನನ್ನಂತ ಹಾಲಿನ ಮನ್ಸರ ಅತ್ತೆ ನೀನು ಎಲ್ಲೂ ಸಿಗಲ್ಲ, ಅಲ್ವೇನೋ ಕೇಶವ? ಹೌದಮ್ಮ. ಹೌದೌದು, ಹಾಲಿನಂತ ಮನ್ಸು. ಅದೇ ಹಾಲ್ಗೆ ಸ್ಟ್ರಾಂಗ್ ಆಗಿರೋ ಕಾಫಿ ಡಿಕಾಕ್ಷನ್ ಹಾಕಿ ಕಲ್ಬರ್ಕೆ ಮಾಡ್ಕೊಟ್ಟಿದ್ದೀರಲ್ವಾ, ಅಲ್ವೇನೋ ಕೇಶ್ವ? ಕರೆಕ್ಟ್ ಮೀನಾ. ಏಯ್ ಏನ್ ಮಾತು ಅಂತ ಆಡ್ತೀಯ? ನಾನ್ ನಿನ್ಗೆ ಅವತ್ತೇ ಹೇಳಿಲ್ವಾ, ನಾನ್ ನಿನ್ಗೆ ಅತ್ತೆ ಅಲ್ಲ ಕಣೆ, ಅಮ್ಮ ಇದ್ದಾಗೆ ಅಂತ. ಅಮ್ಮನ್ ಸ್ಥಾನದಲ್ಲಿರೋಳು ಕಲ್ಬರ್ಕೆ ಕೊಡ್ತಾಳೇನೆ, ಏನೋ ಹೇಳೋ. ಕರೆಕ್ಟ್ ಅಮ್ಮ. ಆದ್ರೂ ಅತ್ತೆ, ನೀವ್ ಮಾಡೋ ತರ ಕಾಫಿನ ನಾನು ಇಡೀ ಪ್ರಪಂಚದಲ್ಲೇ ಕುಡ್ದಿಲ್ಲ ಗೊತ್ತಾ, ಅಷ್ಟ್ ಚೆನ್ನಾಗ್ ಕಾಫಿ ಮಾಡ್ತೀರಾ. ಹೌದೇನೆ ಮೀನಾ? ನೀನು ಅಷ್ಟೇ ಕಣೆ ಮೀನಾ, ಟೊಮೆಟೊ ಗೊಜ್ಜು ಮಾಡ್ತೀಯಲ್ಲ ಎಷ್ಟ್ ಚೆನ್ನಾಗ್ ಮಾಡ್ತೀಯ. ನೀನ್ ಮಾಡೋ ಟೊಮೆಟೊ ಗೊಜ್ಜು ನನಗ್ ತುಂಬಾ ಇಷ್ಟ. ಹೌದಾ ಅತ್ತೆ? ಥ್ಯಾಂಕ್ ಯು ಅತ್ತೆ. ಥ್ಯಾಂಕ್ಸ್ ಮೀನಾ. ಏನ್ ನಮ್ಮನ್ನ ಹಾಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ಯಾ? ಮೀನಾ, ಇವ್ನ್ ನೋಡ್ತಾ ಇರೋದ್ ನೋಡಿದ್ರೆ ನಮಗ್ ದೃಷ್ಟಿ ಆಗುತ್ತೆ ಅನ್ಸುತ್ತೆ. ಏನಕ್ಕೂ ನನ್ ಸೊಸೆಯರಿಗೆ ನನ್ ದೃಷ್ಟಿ ತೆಗಿತೀನಪ್ಪ. ಬೀದಿಲ್ ಹೋಗೋ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲಾರ ಕಣ್ಣು ಥೂ ಥೂ ಥೂ. ಅತ್ತೆ ನಿಮ್ಗೂ ಅಷ್ಟೇ, ಈ ಕೇಶ್ವನ್ ಕಣ್ಣೆ ಬಿದ್ದಿರುತ್ತೆ. ಕೇಶ್ವನ್ ಕಣ್ಣು ಕೇಶ್ವನ್ ಕಣ್ಣು ಕೇಶ್ವನ್ ಕಣ್ಣು ಥೂ ಥೂ ಥೂ. ನಿಮ್ 3 ಜನದ ಕಣ್ಣು ಈ ಪಾಪಿ ಕೇಶವನ್ ಮೇಲೆ ಬೀಳ್ತಾ ಇದೆ. ಪಾಪು ತರ ಇದ್ದೆ, ಮದ್ವೆ ಆದ್ಮೇಲೆ ಪಾಪಿ ಆಗ್ಬಿಟ್ಟೆ ನಾನು. ತಮಾಷೆ ಮಾಡ್ತಾ ನನ್ ಬಿಡ. ಮೀನಾ, ಯಾರ್ಯಾದು? ನನ್ಗೂ ಗೊತ್ತಾಗ್ತಿಲ್ಲ ಅತ್ತೆ. ಅಮ್ಮ. ಅಮ್ಮ ಅಮ್ಮ ನೀನಿಲ್ಲಿ ಹೇಗಿದ್ಯಮ್ಮ? ನಾನು ಇವತ್ತು ನೆನ್ಪಂದ ನಿನಗೆ ಅಮ್ಮ. ಅಯ್ಯೋ, ನನ್ನ ನೋಡ್ಕೊಂಡು ಈವರೆಗೂ ಬಂದ್ಯಾ? ನನ್ ಕಣ್ಣಿಂದ ನಾನೇ ನಂಬಕ್ಕಾಗ್ತಿಲ್ಲ ಅಮ್ಮ. ಈಗ್ರೆ ಹೇಗಿದ್ದೀರಾ? ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಅತ್ತೆ. ಮಾವ ಬರ್ಲಿಲ್ವಾ? ಅಯ್ಯೋ ಅಮ್ಮ ಅಮ್ಮ, ಇವ್ರು ನನ್ನ ಅತ್ತೆ. ನೀನ್ ನೋಡಿದ್ಯಾ, ಆದ್ರೆ ಮಾತಾಡ್ಸಿರ್ಲಿಲ್ಲ ಅಲ್ವಾ, ಅದಕ್ಕೆ ಪರಿಚಯ ಮಾಡ್ಕೊಡ್ತಿದ್ದೀನಿ. ಇವಳು ಅಮ್ಮಯ್ಯ ಅಂತ ನನ್ ಮೈದ್ನ ಅವೆಲ್ಲ ಬಂದು ಹೆಂಡ್ತೀನಿ. ಅಯ್ಯೋ, ನಾನ್ ನೋಡು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ. ಬಾಮ್ಮ ಒಳಗೋಗೋಣ ಬಾ. ನಾನು ನಿಮ್ಮಿಂದ ಅತಿಥಿ ಸತ್ಕಾರ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬಂದಿಲ್ಲ. ತಗೋ ಇದನ್ನ. ಏನಮ್ಮ ಇದು? ತಗೋ. ಅಮ್ಮ, ಏನಮ್ಮ ಇದು? ನಿಮ್ಮಪ್ಪ ತುಂಬಾ ಕಷ್ಟಪಟ್ಟು, ಅಷ್ಟೇ ಇಷ್ಟಪಟ್ಟು ಮಗಳಿಗೆ ಅಂತ ಮಾಡಿಸಿದ ಒಡವೆಗಳು. ಆದ್ರೆ ಇನ್ನ ದಾರೆ ಎಳ್ದು ಇನ್ನ ಗಂಡನ ಮನೆಗೆ ಕಳ್ಸುವಾಗ ಈ ಒಡವೆಗಳನ್ನ ಕೊಟ್ಟು ಕಳಿಸ್ಬೇಕು ಅನ್ನೋ ಸಂತೋಷ ಅವ್ರಿಗೆ ಸಿಗ್ಲಿಲ್ವಲ್ಲ. ನೀನು ನಿನ್ ಸುಖನ ಹುಡ್ಕೊಂಡು ಓಡ್ ಬಂದ್ಬಿಟ್ಟಿಯಲ್ಲ. ಎಷ್ಟೇ ಆದ್ರೂ ಇದು ನಿನಗೋಸ್ಕರ ಮಾಡಿಸಿದ್ದು. ನಿನ್ನ ಹತ್ರನೇ ಇರ್ಲಿ ಅಂತ ಕೊಟ್ಟೋಗೋದಕ್ಕೆ ಅಂತ ಬಂದೆ. ನನಗಿದ್ಯಾವುದು ಬೇಡ ಅಮ್ಮ. ನನಗ್ ಬೇಕಾಗಿರೋದು ನಿಮ್ಮಿಬ್ರ ಆಶೀರ್ವಾದ, ನಿಮ್ಮಿಬ್ರ ಪ್ರೀತಿ. ಇದ್ಯಾವುದು ನನಗೆ ಉಪಯೋಗ ಬರಲ್ಲ ಅಮ್ಮ. ನನಗೆ ಬೇಡ. ನಿನ್ಗೊಂದು ವಿಷಯ ಗೊತ್ತಮ್ಮ,
ಇಲ್ಲಿ ನನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊತಿದ್ದಾರೆ ಗೊತ್ತಾ? ಇದನ್ನ ನೀನು ಅಪ್ಪ ನೋಡ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ನನ್ ಇದೊಂದೇ ಆಸೆ ಅಮ್ಮ. ಅಮ್ಮ ಹಾಗೆಲ್ಲ ಹೇಳ್ಬೇಡ ಅಮ್ಮ. ಅತ್ತೆ, ನಾವು ನಿಮಗೆ ನೋವು ಮಾಡಿದ್ದೀವಿ, ಬೇಜಾರು ಮಾಡಿದ್ದೀವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಎಷ್ಟು ದಿನ ಅಂತ ಈ ಸಿಟ್ಟು? ನೋಡಿ, ಮೀನಾ ಈ ಮನೇಲಿ ಖುಷಿ ಖುಷಿಯಾಗಿದ್ದಾಳೆ. ಅವಳಿಗಿರೋ ಒಂದೇ ಒಂದು ಕೊರಗು, ಅಪ್ಪ ಅಮ್ಮ ತನ್ನನ್ನು ಮಾತಾಡಿಸ್ತಿಲ್ಲ ಅಂತ. ನೀವು ಎಷ್ಟು ದಿನ ಅಂತ ಮಗಳಿಂದ ದೂರ ಇರ್ತೀರಾ, ಮಾತಾಡಿಸ್ದಲ್ಲೇ ಇರ್ತೀರಾ? ಕಷ್ಟ ಆಗತ್ತಲ್ವಾ? ದಯವಿಟ್ಟು ಇದನ್ನೆಲ್ಲ ಮರ್ತು ಬಿಡಿ ಪ್ಲೀಸ್. ನಾನ್ ಬಂದ್ ಕೆಲ್ಸ ಆಯ್ತು, ನಾನು ಹೊರಡ್ತೀನಿ. ಅಯ್ಯೋ ಬೇಗ್ರೆ, ಹಾಗ್ ಮಾತ್ರ ಮಾಡ್ಬೇಡಿ. ದಯವಿಟ್ಟು ಮನೆಗ್ ಬಂದು ಹೋಗಿ. ಮನೆಗ್ ಬರ್ಗು ಬಂದು ನೀವ್ ಹಾಗೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ? ಮಕ್ಕಳು ತಪ್ಪು ಮಾಡಿದಾಗ ದೊಡ್ಡವರಾದ್ ನಾವೇ ಕ್ಷಮಿಸ್ಬೇಕಲ್ವಾ? ನಮಗಾದ್ರೂ ಮಕ್ಕಳು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಇಲ್ಲಿ ನೋಡಿ, ಹಾಗೆ ತಾಗೋಯ್ತು. ಏನೋ ಸಣ್ಣ ತಪ್ಪು ಅಂತ ಮರ್ತು ಬಿಡಿ. ಒಳಗಡೆ ಬನ್ನಿ ಬೇಗ್ರೆ. ಹೌದಮ್ಮ, ಒಂದ್ 5 ನಿಮಿಷ ಒಳಗ್ ಕೂತ್ ಹೋಗಮ್ಮ. 5 ನಿಮಿಷ ನನ್ ಜೊತೆ ಮಾತಾಡ್ ಹೋಗಮ್ಮ.